ಗುಬ್ಬಿ ಕ್ಷೇತ್ರದ ಧೀಮಂತ ನಾಯಕ ಅಂದ್ರೆ ಅದು ಎಸ್ಆರ್ ಶ್ರೀನಿವಾಸ್. ಎಸ್ಆರ್ ಶ್ರೀನಿವಾಸ್ ಅವರಿಗೆ ಕೊಡಲೇಬೇಕು ಮಿನಿಸ್ಟರ್ ಪೋಸ್ಟ್. ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಿ ಎಂದು ಆಗ್ರಹ. ನಮ್ಮ ಗುಬ್ಬಿ ತಾಲೂಕು ಕಂಡಂಥ ಒಬ್ಬ ಧೀಮಂತ ನಾಯಕ ಇತಿಹಾಸದಲ್ಲಿ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅದು ನಮ್ಮ ಶಾಸಕರಾದ ವಾಸಣ್ಣನವರು. ಏನಕ್ಕೆ ಅಂತಂದರೆ ಇಡೀ ಜಿಲ್ಲೆಯಲ್ಲಿ ವಾಸಣ್ಣವರು ಪ್ರಭಾವಿ ರಾಜಕಾರಣಿ ಹಾಗೂ ಅತಿ ಹೆಚ್ಚಿನದಾಗಿ ಬಡವರ ಜೊತೆ ದೀನದಲಿತರ ಜೊತೆ ಕೆಲಸ ಮಾಡ್ತಾರೆ. ಎಲ್ಲ ಸಮಾಜದವ್ರನ್ನೂ ಕೂಡ ಜೊತೆಲಿ ಕರ್ಕೊಂಡು ಹೋಗೋಂಥ ಕೆಲಸ ಮಾಡ್ತಾರೆ. ಹಾಗೂ ಜಿಲ್ಲೆಯಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಮುಂದಿನ 28 ಚುನಾವಣೆಯಲ್ಲಿ ಕೂಡ ಅತ್ಯಧಿಕವಾಗಿ ಮತ ಬರೋ ಅವಕಾಶ ಇದೆ. ಒಳ್ಳೆಯ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಸಚಿವ ಸ್ಥಾನ ಕೊಟ್ಟು ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರೆ ಭಾಳ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ಸರ್. ಅವರ ಒಂದು ಕಾರ್ಯವೈಖರಿ ಬಗ್ಗೆ ಭಾಳ ಇದೆ, ನಿಭಾಯಿಸುವ ಶಕ್ತಿ ಅವ್ರಿಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡುವ ಮೂಲಕ ಹಲವು ತಿಂಗಳುಗಳಿಂದ ಉಂಟಾಗಿದ್ದಂಥ ಒಂದು ಪವರ್ ಫೈಟಿಗೆ ಅಂತ್ಯ ಆಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಹಾದಿ ಸುಗಮ ಕೂಡ ಆಗಿರುವಂಥದ್ದು. ಈ ನಡುವೆ ಸಚಿವ ಸಂಪುಟದ ಕಸರತ್ತು ಕೂಡ ನಡೀತಾ ಇರುವಂಥದ್ದು. ಈ ಒಂದು ಸಚಿವ ಸಂಪುಟಕ್ಕೆ ಹೊಸ ಸಚಿವ ಸಂಪುಟ ಏನು ಆಗುತ್ತೆ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ, ಆ ಒಂದು ಸಚಿವ ಸಂಪುಟಕ್ಕೆ ಎಸ್ಆರ್ ಶ್ರೀನಿವಾಸ್ ಅವ್ರಿಗೂ ಕೂಡ ಖಾತೆ ಸಿಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದೆ, ಎಲ್ಲವೂ ಕೂಡ ಗೋಚರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಗುಬ್ಬಿ ಮತದಾರರು ಏನು ಹೇಳ್ತಾರೆ ನಾನು ಮಾತಾಡಿಸ್ತಾ ಹೋಗ್ತೀನಿ, ಬೇಕೋ ಬೇಡೋ ಅನ್ನೋದು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನ ಬೇಕೋ ಬೇಡೋ ಅನ್ನೋ ಪ್ರಶ್ನೆ ಸರ್. ಅಂದರೆ ಸಿಗುವಂಥ ಲಕ್ಷಣ ಕೂಡ ಕಾಣ್ತಾ ಇದೆ, ಏನು ಹೇಳ್ತೀರಾ? ಸರ್, ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಎಲ್ರಿಗೂ ಕೂಡ ತುಂಬ ಸಂತೋಷದ ವಿಚಾರ. ಅದರಲ್ಲಿ ನಮ್ಮ ತಾಲೂಕಿನ ಶಾಸಕರು ಸುಮಾರು ಸತತವಾಗಿ 5 ಬಾರಿ ಶಾಸಕರಾಗವ್ರೆ. ಇವರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಏನಕ್ಕೆ ಅಂತಂದರೆ ಇಡೀ ಜಿಲ್ಲೆಯಲ್ಲಿ ವಾಸಣ್ಣವರು ಪ್ರಭಾವಿ ರಾಜಕಾರಣಿ ಹಾಗೂ ಅತಿ ಹೆಚ್ಚಿನದಾಗಿ ಬಡವರ ಜೊತೆ ದೀನದಲಿತರ ಜೊತೆ ಕೆಲಸ ಮಾಡ್ತಾರೆ. ಎಲ್ಲ ಸಮಾಜದವ್ರನ್ನೂ ಕೂಡ ಜೊತೆಲಿ ಕರ್ಕೊಂಡು ಹೋಗೋಂಥ ಕೆಲಸ ಮಾಡ್ತಾರೆ. ಹಾಗೂ ಜಿಲ್ಲೆಯಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಮುಂದಿನ 28 ಚುನಾವಣೆಯಲ್ಲಿ ಕೂಡ ಅತ್ಯಧಿಕವಾಗಿ ಮತ ಬರೋ ಅವಕಾಶ ಇದೆ. ಹಾಗಾಗಿ ವಾಸಣ್ಣವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಅಂದರೆ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಯಾವ ಖಾತೆ ಕೊಟ್ಟರೆ ಬೆಸ್ಟ್ ಸರ್? ಯಾವ ಖಾತೆ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೋದು? ಸರ್, ಅವರಿಗೆ ಯಾವ ಖಾತೆ ಕೊಟ್ಟರೂ ಕೂಡ ನಿಭಾಯಿಸೋ ಶಕ್ತಿ ಐತೆ. ಹಾಗಾಗಿ ಅತಿ ಹೆಚ್ಚು ಪ್ರಭಾವಿ ಖಾತೆನೇ ಕೊಡಬೇಕು ಅಂತೇಳಿ ಅಂತ ನಾವು ಕೇಳ್ಕೊತೀವಿ. ಎಸ್ ಶ್ರೀನಿವಾಸ್ ಅವರು ಸತತವಾಗಿ 5 ಬಾರಿ ಗೆದ್ದಿದ್ದಾರೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಕೂಡ ಆಗ್ರಹ ಆಗ್ತಾ ಇದೆ. ಮತ್ತೊಬ್ಬರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸಚಿವ ಸ್ಥಾನದ ಒಂದಷ್ಟು ಸಿಗುವಂಥ ಲಕ್ಷಣ ಕಾಣ್ತಾ ಇದೆ, ಏನು ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಸರ್, ಅವರು ಈ ಒಂದು ಕ್ಷೇತ್ರದಲ್ಲಿ 5 ಬಾರಿ ಸತತವಾಗಿ ಗೆದ್ದಿರೋದ್ರಿಂದ ಹಾಗೂ ಜನಪರ ಕಾಳಜಿ ಇರುವುದರಿಂದ ಅವರಿಗೆ ದಯಮಾಡಿ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಮತ್ತು ಹಾಗೂ ನಮ್ಮ ಜಿಲ್ಲೆಗೆ ಭಾಳ ಅನುಕೂಲ ಆಗುತ್ತೆ. ಅದರಲ್ಲೂ ಒಳ್ಳೆಯ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಸಚಿವ ಸ್ಥಾನ ಕೊಟ್ಟು ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರೆ ಭಾಳ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ಸರ್. ಅವರ ಒಂದು ಕಾರ್ಯವೈಖರಿ ಬಗ್ಗೆ ಭಾಳ ಇದೆ, ನಿಭಾಯಿಸುವ ಶಕ್ತಿ ಅವ್ರಿಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗಾಗಲೇ ಒಂದು ಕಡೆ KN ರಾಜಣ್ಣ ಘಟಾನುಘಟಿ ನಾಯಕರಿದ್ದಾರೆ, ಮತ್ತು ಷಡಕ್ಷರಿ ಇದ್ದಾರೆ, TB ಜಯಚಂದ್ರ ಇದ್ದಾರೆ. ಇವ್ರನ್ನೆಲ್ಲ ಬಿಟ್ಟು ಎಸ್ಆರ್ ಶ್ರೀನಿವಾಸಿಗೆ ಕೊಡ್ತಾರಾ ಅನ್ನೋದು? ಖಂಡಿತ. ಈಗ ಯುವ ಪೀಳಿಗೆ ಅಂತ ಬಂದಾಗ ಯುವ ಜನಾಂಗಕ್ಕೆ ಶಕ್ತಿ ಇರ್ತಕ್ಕಂಥವ್ರಿಗೆ ಈಗ ಅವರು ಅನುಭವಿಸಿದ್ದಾರೆ, ಎಲ್ಲ ಖಾತೆಗಳು ಅನುಭವಿಸಿ ಅವರು ತುಂಬ ರಾಜಕಾರಣ ಮಾಡಿದ್ದಾರೆ. ಅವರು ಸಂತೋಷ, ಅವರು ಯಾವುದೂ ಇಲ್ಲ. ಈಗ ಯುವ ನಾಯಕರಾದ ನಮ್ಮ ವಾಸಣ್ಣವರಿಗೆ ಖಂಡಿತ ಕೊಟ್ಟರೆ ಭಾಳ ಒಳ್ಳೆಯದು, ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಜಿಲ್ಲೆಗೆ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾವ ಖಾತೆ ಕೊಟ್ಟರೆ ಬೆಸ್ಟ್? ಏನೇ ಒಂದು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತಾರೆ ಎಂಬ ಶಕ್ತಿ ಅವರಲ್ಲಿದೆ. ಖಂಡಿತವಾಗಿ ಯಾವ ಖಾತೆ ಕೊಟ್ಟರು ಕೂಡ ಅವರು ನಿಭಾಯಿಸೋ ಶಕ್ತಿ ಅವ್ರಿಗಿದೆ. ಅವ್ರಿಗೆ ಯಾವ ಖಾತೆನ ಕೊಡಲಿ, ನಮಗೆ ಎಲ್ಲದೂ ಒಂದೇ. ಕೊಡಲೇಬೇಕು ಅನ್ನೋ ಒತ್ತಾಯ ಖಂಡಿತ ಕೊಡ್ಬೇಕು ಸರ್. ಕೊಡ್ತಾರೆ ಅಂತ ನಂಬಿಕೆ ಇದೆ. ಗುಬ್ಬಿಯಪ್ಪನ ಸತ್ವಾಗಲೂ ಅವ್ರಿಗೆ ಖಾತೆ ಸಿಗುತ್ತೆ ಅನ್ನೋ ನಮ್ಮ ಒಂದು ಈ ಜವಾಬ್ದಾರಿ ನಮ್ಮಲ್ಲಿದೆ, ಒಂದು ನಂಬಿಕೆ. ಎಸ್ಆರ್ ಶ್ರೀನಿವಾಸ್ ಅವರಿಗೆ ಖಾತೆ ಸಿಗುತ್ತೆ, ಕೊಡ್ತಾರೆ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸರ್ಕಾರದಲ್ಲಿ ಅಂಥೇಳಿ ಅವ್ರು ಹೇಳ್ತಿರುವಂಥದ್ದು. ಮತ್ತೊಬ್ಬರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಈಗ ಎಸ್ಆರ್ ಶ್ರೀನಿವಾಸ್ ಅವ್ರಿಗೆ ಏನೆಲ್ಲ ಕೆಲಸ ಮಾಡಿದ್ದಾರೆ ಸರ್, ಯಾಕೆ ಖಾತೆ ಕೊಡಬೇಕು ಅನ್ನೋದು? ಸತತ 5 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಬಡವರ ಪರ, ಎಲ್ಲ ಕೋಮುವಾದಿ ಶಕ್ತಿಗಳ ವಿರುದ್ಧವಾಗಿ ಎಲ್ಲರ ಪರವಾಗಿಯೂ ಕೆಲಸ ಮಾಡಿ ಇಲ್ಲಿ ಜನಪ್ರಿಯ ಗಳಿಸ್ಕೊಂಡಿರೋಂಥದ್ದು ನಮ್ಮ ಕ್ಷೇತ್ರದಲ್ಲೇ ಎಲ್ಲರ ಮನಸ್ಸಲ್ಲೂ ಇರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯವ್ರಿಗೂ ಕೂಡ ಶ್ರೀನಿವಾಸರವ್ರಿಗೆ ಮಂತ್ರಿ ಮಾಡಬೇಕು ಅನ್ನೋ ಆಸೆನೂ ಇದೆ. ಅದೇನು ಹೊಸದೇನಲ್ಲ. ಹಂಗಾಗಿ ಇವ್ರ ಕಾರ್ಯವೈಖರಿ ನೋಡಿ ಎಲ್ರಿಗೂ ಆಸೆ ಇದೆ ಮಿನಿಸ್ಟ್ರು ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ. ಆದರೆ ಇವ್ರಿಗೆ ಪ್ರಭಾವಿ ಖಾತೆ
ಕ್ಯಾಬಿನೆಟಲ್ಲಿ ಯಾವ್ದು ಕೊಟ್ಟರು ನಿಭಾಯಿಸ್ಕೊತಾರೆ ಅನ್ನೋದನ್ನು ನಮ್ಮ ಕ್ಷೇತ್ರದ ಜನ ಎಲ್ಲರ ಬಾಯಲ್ಲೂ ಇದೆ. ಹಾಗಾಗಿ ಖಾತೆ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಒಂದು ಕಡೆ ಸಹಕಾರಿ ಕ್ಷೇತ್ರದ ಖಾತೆ ಅಥವಾ ಶಿಕ್ಷಣ ಕ್ಷೇತ್ರದ ಖಾತೆ ಇವೆರಡರಲ್ಲಿ ಒಂದು ಸಿಗುತ್ತೆ ಅನ್ನೋದು ಸರ್, ಯಾವ ಸಿಕ್ಕಿದ್ರೆ ಬೆಟ್ರು ಅನ್ನೋದು? ಸಹಕಾರ ಖಾತೆಯಲ್ಲಿ ಸಿಕ್ಕಿದ್ರೆ ದೀನದಲಿತರ ಪರವಾಗಿ ಬಡವರ ಪರವಾಗಿ ತುಂಬ ಕೆಲಸ ಮಾಡೋ ಅನುಭವ ನಮ್ಮ ಶಾಸಕರಿಗಿದೆ ಅಂತ ಹೇಳಿ ನಮಗಾದರೂ ಈ ಕ್ಷೇತ್ರ ಜನಕ್ಕೆ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಹಾಗಾಗಿ ಅದನ್ನು ಕೊಟ್ಟರೆ ನಮಗೂ ಖುಷಿ ಅಂತ ನನ್ನ ಪರವಾಗಿ. ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಹೀಗಾಗಿ SR ಶ್ರೀನಿವಾಸ್ ಅವರಿಗೆ ಏನು ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನೋದು ಕೂಡ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಸರ್, ತಾವೇನು ಹೇಳ್ತೀರಾ ಸರ್? ಖಂಡಿತ ಎಲ್ಲರ ಅಭಿಪ್ರಾಯನೂ ಒಂದೇ ಇರುತ್ತೆ. ನಮ್ಮ ಗುಬ್ಬಿ ತಾಲೂಕು ಕಂಡಂಥ ಒಬ್ಬ ಧೀಮಂತ ನಾಯಕ ಇತಿಹಾಸದಲ್ಲಿ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅದು ನಮ್ಮ ಶಾಸಕರಾದ ವಾಸಣ್ಣನವರು. ಕಾರಣ ಇಷ್ಟೇ, ಸತತವಾಗಿ 5 ಬಾರಿ ಗುಬ್ಬಿ ಕ್ಷೇತ್ರವನ್ನು ಗೆದ್ದಂಥದ್ದು ಇತಿಹಾಸದಲ್ಲಿ ಇರಲಿಲ್ಲ. ಅದನ್ನು ಇವರು ಮಾಡಿರೋವಂಥದ್ದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಜನ ಯಾರಿಗೆ ಓಟ್ ಹಾಕ್ತಾರೆ ಅಂತಂದರೆ ಜನಪರ ಕಾಳಜಿ ಇರುವಂಥವ್ರಿಗೆ, ಜನಪರ ಕೆಲಸ ಮಾಡೋವಂಥವ್ರಿಗೆ, ಯಾರು ಕೋಮು ವಿವಾದಗಳನ್ನು ಮಾಡಲ್ಲ ಅನ್ನೋವಂಥವ್ರಿಗೆ. ಹಾಗಾಗಿ ಎಲ್ಲ ಕೋಮು ವಿವಾದಿಗಳ ವಿರುದ್ಧವಾಗಿ ನಿಂತಿವರು ಎಲ್ಲರನ್ನು ಒಟ್ಟಾಗಿ ತೊಗೊಂಡು ಹೋಗುವಂಥದ್ದು, ಹಿಂದುಳಿದ ವರ್ಗದವ್ರಿಗೂ, ಅಲ್ಪಸಂಖ್ಯಾತರು, ದಲಿತರನ್ನು ಇವ್ರನ್ನೆಲ್ಲ ಒಟ್ಟಾಗಿ ತೊಗೊಂಡು ಹೋಗುವಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ನಮ್ಮ ವಾಸಣ್ಣವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಪ್ರತಿದಿನ ಪ್ರತಿನಿತ್ಯ ಜನಸಂಪರ್ಕವನ್ನು ಮನೆಯಲ್ಲಿ ಇಟ್ಕೊಂಡು ಎಲ್ಲರ ಜನಸಂಪರ್ಕದಲ್ಲಿ ಅವರು ಮನೆಯಲ್ಲಿ ಕಾಲ ಕಳೆಯೋದು ಒಂದು 3 ರಿಂದ 4 ಗಂಟೆ ಮಲಗುವಾಗ ಬಿಟ್ಬಿಟ್ರೆ ಇನ್ನು ಪ್ರತಿನಿತ್ಯವೂ ಸಹ ಎಲ್ಲ ಗಳಿಗೆಲ್ಲೂ ಸಹ ಜನಸಂಪರ್ಕದಲ್ಲಿರ್ತಾರೆ ಅನ್ನುವಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಯಾರಾದರೂ 224 ಶಾಸಕರ ಪೈಕಿ ಇದ್ದಾರೆ ಅಂದರೆ ಅವರು ನಮ್ಮ ವಾಸಣ್ಣವರು ಒಬ್ಬರೇ ಅನ್ನೋಂಥದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಅವಕಾಶ ಸಿಕ್ಕಿರುವಂಥ ಸಮಯ ಇವಾಗ. ಈ ಸಿಕ್ಕಿರುವಂಥ ಅವಕಾಶದಲ್ಲಿ ಏನು ಸನ್ಮಾನ್ಯ ಭಾವಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಾಸಣ್ಣವ್ರಿಗೆ ಪ್ರಭಾವಿ ಖಾತೆಯನ್ನೇ ಕೊಟ್ಟರೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ. ಖಂಡಿತ ಅವ್ರಿಗೆ ಒಂದು ಪ್ರಭಾವಿ ಖಾತೆಯನ್ನು ಕೊಡಲೇಬೇಕು ಅನ್ನೋದು ನಮ್ಮ ಆಗ್ರಹ. ಯಾವ ಖಾತೆ ಕೊಟ್ಟರೆ ಬೆಸ್ಟ್ ಸರ್? ಈಗಾಗಲೇ ಶಿಕ್ಷಣ ಖಾತೆಯನ್ನು ಅವರು ಅನುಭವಿಸಿದ್ದಾರೆ. ಆಮೇಲೆ ಸಾರಿಗೆ ಇಲಾಖೆ ನಿಗಮ, ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಮಂಡಳಿಯಿಂದ ಅವರ ಅಧ್ಯಕ್ಷರಾಗಿ ಒಂದು ಸಹ ಕೆಲಸ ಮಾಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಕೊಟ್ಟರು ಭಾಳ ಅನುಕೂಲತೆ ಇರುತ್ತೆ. ಯಾಕೆಂದರೆ ಸಹಕಾರಿ ಕ್ಷೇತ್ರದಲ್ಲಿ ಅವರ ಇಲ್ಲಿವರೆಗೂ ಸಹ ಭಾಳಷ್ಟು ಅನುಭವ ಇದೆ. ಆದ್ದರಿಂದ ಸಹಕಾರಿ ಕ್ಷೇತ್ರ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಿದ್ದಾರೆ 100%. ಇಲ್ಲಿವರೆಗೂ ಅವರ ಅಭಿವೃದ್ಧಿ ಕಾರ್ಯಗಳೇ ಅವರನ್ನು ಸತತವಾಗಿ ಗೆಲ್ಸ್ಕೊಂಡು ಬಂದಿರುವಂಥದ್ದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. SR ಶ್ರೀನಿವಾಸ್ ಅವರ ಅಭಿವೃದ್ಧಿ ಕಾರ್ಯಗಳೇನಿದ್ದಾವೆ ಆ ಅಭಿವೃದ್ಧಿ ಕಾರ್ಯಗಳೇ ಇಲ್ಲಿವರೆಗೂ ಕೂಡ ಅವರನ್ನು ಸೋಲಿಲ್ಲದಂತೆ ಗೆಲ್ಲಿಸ್ಕೊಂಡ್ಬರುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಅವ್ರಿಗೆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದಷ್ಟು ಹಿಡಿತವನ್ನು ಸಾಧಿಸಬೇಕು ಮತ್ತು ಆ ಸಹಕಾರಿ ಕ್ಷೇತ್ರದಲ್ಲಿ ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗುತ್ತೆ, ಎಲ್ಲರಿಗೂ ಕೂಡ ಒಂದಷ್ಟು ಅನುಕೂಲ ಆಗುತ್ತೆ. ಅದಕ್ಕೆ ಸಹಕಾರಿ ಖಾತೆಯನ್ನು ಕೊಡಬೇಕು ಅನ್ನೋದು ಕೂಡ ಇಲ್ಲಿನ ಮತದಾರರ ಕೂಡ ಆಗ್ರಹ ಆಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ TV, ತುಮಕೂರು.